ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮುಂಬೈ ಕನ್ನಡತಿ ಅಕ್ಷತಾ. ನೀವು ಆಲ್ರೆಡಿ ಯೂಟ್ಯೂಬ್ ಥಂಬ್ನೇಲ್ ನೋಡೇನ ಅನಿಸಿರ್ಬೇಕು. 70,000 ರೂಪಾಯಿ ರೆಂಟ್ ಅಂದ ಕೂಡಲೇ ಏನೈತಿ ಅಂಥದ್ರೊಳಗೆ ಅಂತಂದ್ರೆ ಈ ವಿಡಿಯೋ ಓಪನ್ ಮಾಡಿರ್ತೀರಿ. 70,000 ರೂಪಾಯಿ ಕೊಡ್ತೀವಿ ಅಂತಂದ್ರೆ ಅದ್ರ ಫೆಸಿಲಿಟಿನೂ ಏನೇನು ಇರ್ತಾವೆ, ಏನೇನು ಅಮ್ಯುನಿಟೀಸ್ ಇರ್ತಾವೆ ಇಲ್ಲೆಲ್ಲ ಅಂತಂದು ತೋರಿಸ್ಬೇಕು ಅಂತ ನಿಮಗೆಲ್ಲ ತೋರಿಸ್ಬೇಕು ಅಂತಂದ್ರೆ ಈ ವಿಡಿಯೋ ಮಾಡತ್ತೀನಿ. ನಾ ಈಗ ಮ್ಯಾಲೆ 15ನೇ ಫ್ಲೋರ್ ಮ್ಯಾಲಿಂದ ಟೆರೆಸ್ ಗಾರ್ಡನ್ ಮಾಡ್ಯಾರ ಇದನ್ನು. ಸೊ ಅಲ್ಲಿ ಬಂದೆ ನಾ ಈಗ. ಇದು ಗಾರ್ಡನ್ ಟೆರೆಸ್ ಗಾರ್ಡನ್ ಮಾಡೋಕೆ ಏನು ಉದ್ದೇಶ ಅಂತಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರ್ತೈತಿ, ಮುಂಬೈ ಭಾಳ ಸಣ್ಣದೈತಿ. ಎಲ್ಲಂದ್ರೆ ಅಲ್ಲಿ ಬಿಲ್ಡಿಂಗ್ಗಳು ಕಾಣಿಸ್ತಾವ, ಸಪ್ರೇಟ್ ಹುಡುಗರಿಗೆ ಗ್ರೌಂಡ, ಆಮೇಲೆ ವಾಕಿಂಗ್ ಮಾಡೋಕೆ ಜಾಗ ಏನೂ ಇರೋಂಗಿಲ್ಲ. ಹಾಗಾಗಿ ಟೆರೆಸ್ ಒಳಗನ ಗಾರ್ಡನ್ ಮಾಡಿರ್ತಾರೆ, ಪ್ಲೇ ಏರಿಯಾ ಮಾಡಿರ್ತಾರೆ, ವಾಕಿಂಗ್ ಏರಿಯಾ ಮಾಡಿರ್ತಾರೆ, ಗಾರ್ಡನ್ನು ಅಲ್ಲೇ ಮಾಡಿರ್ತಾರೆ. ಈಗ ನಾ ಬಂದಿರೋದು ನಮ್ಮ ಬಿಲ್ಡಿಂಗ್ ಮ್ಯಾಲಿರೋದು ಈ ಟೆರೆಸ್ ಗಾರ್ಡನ್ ಏನೈತಲ್ಲ, ಇದು ನಾವು ಇರುವ 9 ಬ್ಲಾಕನ್ನು ಕನೆಕ್ಟ್ ಮಾಡಿ ಫುಲ್ ಎಲ್ಲ ಟೆರೆಸ್ ಗಾರ್ಡನ್ ಮಾಡ್ಯಾರು. ಇಲ್ಲೇ ಮಕ್ಕಳಿಗೆ ಆಡೋಕೆ ಪ್ಲೇ ಏರಿಯಾ ಐತಿ, ನೀವು ವಾಕಿಂಗು ಮಾಡ್ಬೋದು. ಆಮೇಲೆ ಇಲ್ಲೇ ಎಲ್ಲನೂ ಆ್ಯಕ್ಟಿವಿಟೀಸ್ ಅದನ್ನು ಎಲ್ಲರೂ ಮಾಡಿಸ್ತಾರೆ. ಸೊ ಹಾಗಾಗಿ ಕೆಳಗೆ ಜಾಗ ಇರೋದಿಲ್ಲ ಅಂತಂದು ಇಷ್ಟೆಲ್ಲ ಬಿಲ್ಡಿಂಗನ್ನು ಕನೆಕ್ಟ್ ಮಾಡಿ ಇಲ್ಲೇ ಗಾರ್ಡನ್ ಮಾಡಿ ಪ್ಲೇ ಏರಿಯಾ ಮಾಡಿ ಒಂದು ಸ್ವಲ್ಪ ನೋಡೋಕೆ ಚಂದ ಆರಾಮ್ ಬಂದು ಕುಂಡ್ರಾಗ ಇರುವಂಗೆ ಮಾಡಿರ್ತಾರೆ. ಇಲ್ಲೆಲ್ಲ ನೋಡ್ಬೋದು ನೀವು. ಪಾಟ್ ಒಳಗೆ ಎಲ್ಲ ವೆರೈಟಿ ಗಿಡಗಳೂ ಹಚ್ಚಿರ್ತಾರೆ, ಹೂವಿನ ಗಿಡ ಅವು ಇವು ಎಲ್ಲ ಚಂದ ಗಿಡ ಹಚ್ಚಿರ್ತಾರೆ. ಇಲ್ಲಿ ರಾತ್ರಿ ಎಲ್ಲ ಲೈಟ್ ಇಟ್ಟಿರ್ತಾರೆ, ಬಂದು ಆರಾಮಾಗಿ ಕುಂತು ಸ್ವಲ್ಪ ಗಾಳಿಗೆ ಕುಂತ ಮಾತಾಡ್ಕೊಂಡು ಹೋಗುವಂಗೆ. ಒಂಬತ್ತು ಬ್ಲಾಕ್ ಕನೆಕ್ಟ್ ಮಾಡ್ಯಾರಂದ್ರೆ ನೀವು ಅನ್ಕೋಬೋದು ಎಷ್ಟು ದೊಡ್ಡದೈತಿ ಅಂತಂದು. ಹೌದು, ಭಾಳ ಅಂದ್ರೆ ಭಾಳ ದೊಡ್ಡದೈತಿ. ಇಲ್ಲಿ ಎಲ್ಲನೂ ಪ್ರತಿಯೊಂದೂ ಇಲ್ಲೇ ಮಾಡಿಬಿಟ್ಟಾರ ಅವ್ರು. ಏನಾರೇ ಫಂಕ್ಷನ್ ಪಾರ್ಟಿ ಇದು ಮಾಡ್ಬೇಕಂದ್ರೆ ಇಲ್ಲಿ ಮ್ಯಾಲೆ ಬರ್ಬೋದು ನೀವು. ಇಲ್ಲಿ ಕುಂಡ್ರಾಕೂ ಎಲ್ಲ ಸೋಫಾ ಚೇರ್ ಎಲ್ಲನೂ ಫೆಸಿಲಿಟಿ ಇಟ್ಟಾರ. ಲೈಟು ರಾತ್ರಿ ಬಂದ್ರಂತೂ ಲೈಟದ್ದೆಲ್ಲ ಭಾಳ ಚಂದ ಲೈಟಿಂಗು ಮಾಡಿರ್ತಾರೆ. ಆಮೇಲೆ ಈ ಮೇಂಟೆನೆನ್ಸು ಅಷ್ಟು ಚಲೋನ ಐತಿಲ್ಲಿ. ಎಲ್ಲನೂ ಯಾವತ್ತೂ ನೀಟಾಗೇ ಇರ್ತೈತಿ. ಟೆರೆಸ್ ಇಲ್ಲಿ ಕಸ ಕಡ್ಡಿ ಏನು ಬೀಳಾರ್ದಂಗೆ ನೋಡ್ಕೋತಾರೆ. ಪ್ರತಿಯೊಂದು ಕಾರ್ನರಿಗೂ ಒಂದೊಂದು ಹೆಸರಿಟ್ಟ ಅದಕ್ಕೆ ಅಂತಂದ್ರೆ ಮಾಡ್ಯಾರ. ಮೆಡಿಟೇಷನ್ ಏರಿಯಾ, ಪಾರ್ಟಿ ಏರಿಯಾ, ಪ್ಲೇ ಏರಿಯಾ, ಹಂಗೆ ಪ್ರತಿಯೊಂದೂ ಮಾಡ್ಯಾರ. ಎಲ್ಲ ಕಡೆನೂ ನೀವು ಎಲ್ಲಿ ಹೋದ್ರೂ ಎಲ್ಲಿ ಚಲೋ ಅನಿಸುತ್ತಲ್ಲ ಅಲ್ಲಿ ಕುಂತು ಆರಾಮಾಗಿ ವ್ಯೂ ಎಂಜಾಯ್ ಮಾಡ್ಬೋದು. ಹಂಗೆ ಇದನ್ನು ಮಾಡ್ಯಾರ. ಇಲ್ಲಿ ನೋಡ್ರಿ, ನಾ ಇಲ್ಲಿಂದ ತೋರಿಸ್ತೇನೆ ನಮ್ಮ ಏರಿಯಾ ಸುತ್ತಮುತ್ತ ಮುಂಬೈ ಹೆಂಗೆ ಕಾಣಿಸ್ತೈತಿ ಅಂತ ನಿಮಗೆ ಗೊತ್ತಾಗ್ತೈತಿ. ಎಲ್ಲಿ ನೋಡಿದ್ರು ಬಿಲ್ಡಿಂಗ್ ಕಾಣಿಸ್ತಾವ, ಎಲ್ಲಿ ನೋಡಿದ್ರು ಅಪಾರ್ಟ್ಮೆಂಟ್ ಮನಿಗಳ. ಇಂಡಿಪೆಂಡೆಂಟ್ ಮನಿ ಇರೋದಂತೂ ಭಾಳ ಕಡಿಮೆ. ನಿಮಗೆ ಗೊತ್ತಾಗಿರ್ತೈತಿ, ಕೇಳಿರ್ತೀರಿ, ನೋಡಿರ್ತೀರಿ. ಮುಂಬೈ ಒಳಗೆ ಎಲ್ಲಿ ನೋಡಿದ್ರು ಅಪಾರ್ಟ್ಮೆಂಟ ಕಾಣಿಸ್ತಾವ. ಸೊ ಹಾಗಾಗಿ ಸುತ್ತಮುತ್ತಲ ಅಪಾರ್ಟ್ಮೆಂಟ್ಗಳನ್ನ ಅದಾವ ಇಲ್ಲೂ. ಮಕ್ಕಳನ್ನ ಆಟ ಆಡೋಕೆ ಕರ್ಕೊಂಬಂದಿರ್ತೀವಿ ನಾವು ಇಲ್ಲೇ, ಸ್ವಲ್ಪ ಗಾಳಿಗೆ ಚಲೋ ಅನಿಸ್ತೈತಿ ಅಂತಂದು. ಇಲ್ಲಿಂದ ನಮ್ಮ ಮನೆಯಿಂದ ಏರ್ಪೋರ್ಟ್ ಭಾಳ ಹತ್ತಿರ. ಸೊ ಹಾಗಾಗಿ ರಾತ್ರಿ ಇಲ್ಲಿ ಬಂದ್ವಿ ಅಂದ್ರೆ ಫ್ಲೈಟ್ ಲ್ಯಾಂಡ್ ಆಗೋದು, ಟೇಕ್ ಆಫ್ ಆಗೋದು ಎಲ್ಲ ಕಾಣಿಸ್ತೈತಿ. ಅಲ್ಲೇನು ಹೈವೇ ನೋಡತ್ತಾರಲ್ಲ, ಅದು ಈಸ್ಟರ್ನ್ ಎಕ್ಸ್ಪ್ರೆಸ್ ಹೈವೇ ಅಂತಂದು. ನಾ ಝೂಮ್ ಇನ್ ಮಾಡಿ ತೋರ್ಸತ್ತೇನಲ್ಲ, ಆ ಕಡೆ ಸೈಡನೇ ಏರ್ಪೋರ್ಟ್ ಐತಿ. ರಾತ್ರಿ ಲೈಟ್ ಒಳಗೆಲ್ಲ ಕಾಣಿಸ್ತೈತಿ, ಫ್ಲೈಟ್ ಲ್ಯಾಂಡ್ ಆಗೋದು ಟೇಕ್ ಆಫ್ ಆಗೋದೆಲ್ಲ ನೋಡೋಕೆ ಒಂಥರ ಚಂದ ಅನಿಸ್ತೈತಿ. ಇಲ್ಲಿ ನೋಡ್ರಿ, ಕುಂಡ್ರಾಕೆಲ್ಲ ಆರಾಮಾಗಿ ಎಲ್ಲ ವ್ಯವಸ್ಥೆ ಮಾಡ್ಯಾರ. ಸೋಫಾ ಚೇರು ಎಲ್ಲ ಇಟ್ಟ. ಈಗೆಲ್ಲ ದೊಡ್ಡವರೆಲ್ಲ ರಿಟೈರ್ಡ್ ಆದವರು ಎಲ್ಲ ಇಲ್ಲಿ ಬಂದು ಕ್ಲಬ್ಗಳೆಲ್ಲ ಮಾಡ್ಕೊಂಡು ಕುಂತ ಸಂಜೆ ಮುಂದೆಲ್ಲ ಕುಂತು ಮಾತಾಡೋದು ಎಲ್ಲ ಮಾಡ್ತಾರೆ ಇಲ್ಲೇ. ಆಮೇಲೆ ದಸರಾ ಟೈಮ್ನಾಗ ದಾಂಡಿಯಾ ಗರ್ಬಾ ಎಲ್ಲ ಇಲ್ಲೆಲ್ಲನೂ ಅರೇಂಜ್ ಮಾಡಿರ್ತಾರೆ. ಇಲ್ಲೇ ಬಂದೆಲ್ಲ ದಾಂಡಿಯಾ ಆಡ್ತಾರೆ. ಇಲ್ಲಿ ನೋಡ್ರಿ, ಚೆಸ್ಸದ್ದು ದೊಡ್ಡದು ಚೆಸ್ ಬೋರ್ಡ್ ಟೈಪ್ ಮಾಡಿ ಕಾಯಿಗಳೂ ಎಲ್ಲ ಇಟ್ಟಾರ. ಇಲ್ಲೂ ಬಂದು ಆಟ ಆಡ್ತಿರ್ತಾರೆ. ಇದು ಒಂಥರ ಮಜಾ ಇರ್ತೈತಿ. ಎಲ್ಲ ಕಾಯಿಗಳು ಅದಾವು, ಬೋರ್ಡ್ನು ಹಂಗೆ ಐತಿ, ಅದನ್ನೆಲ್ಲನೂ ಅರೇಂಜ್ ಮಾಡಿಟ್ಟಾರ. ಇಲ್ಲೇ ಓಪನ್ ಜಿಮ್ ಅಂತಂದು ಇರ್ತೈತಲ್ಲ, ಪಾರ್ಕ್ ಒಳಗೆಲ್ಲ ಮಾಡಿರ್ತಾರಲ್ಲ, ಅದೇ ಟೈಪ್ ಇಲ್ಲಿ ಮಾಡ್ಯಾರ. ಅವು ಸಾಮಾನೇನೋ ರಿಪ್ಲೇಸ್ ಮಾಡೋಕೆ ಎಲ್ಲ ತೆಗ್ದಾರ. ಇಲ್ಲಿ ಓಪನ್ ಜಿಮ್ ಒಳಗೆ ಏನೇನು ಇರಬೇಕಲ್ಲ ಅವನು ಎಲ್ಲ ಇಲ್ಲಿ ಇಟ್ಟಾರ. ಇಲ್ಲಿ ನೋಡ್ರಿ, ವೆರೈಟಿ ಹೂವಿನ ಗಿಡಗಳು, ಸಣ್ಣ ಬೇರೆ ವೆರೈಟಿ ಗಿಡಗಳೆಲ್ಲ ಇಟ್ಟಾರ. ಏನೋ ಒಂಥರ ರಾತ್ರಿ ಬಂದ್ರೆ ಏನೋ ಒಂಥರ ಭಾಳ ಚಂದ ಆರಾಮ್ ಅನಿಸ್ತೈತಿ. ಎಲ್ಲನೂ ಫ್ಯಾಮ್ಲಿ ಹುಡುಗರನ್ನ ಕರ್ಕೊಂಡು ಆಟ ಆಡ್ಸೋಕ್ಕೆಲ್ಲ ಬಂದಿರ್ತೀವಿ. ಇದು ಸ್ಕೇಟಿಂಗ್ ಏರಿಯಾ. ಇಲ್ಲಿ ಸ್ಕೇಟಿಂಗ್ ಕ್ಲಾಸಸ್ ನಡೀತಿರ್ತಾವೆ ಹುಡುಗರಿಗೆ. ವಾರದಾಗ 1-2-3 ದಿನ ಇರ್ತೈತಿ. ಇಲ್ಲೆಲ್ಲ ಸ್ಕೇಟಿಂಗ್ ಏರಿಯಾ ಅಂತ ಮಾಡ್ಯಾರ. ಭಾಳ ಹುಡುಗರು ಬಂದು ಆಟ ಆಡ್ತಿರ್ತಾರೆ ಇಲ್ಲೇ. ಶೌರ್ಯನ ಸಿಯಾರನ್ನ ಕಡ್ಕೊಂಬಂದಿರ್ತೀವಿ ಇಲ್ಲೇ. ನಾವು ಒಂದು ಸ್ವಲ್ಪ ಅಡ್ಡಾಡಿ ಅವ್ರನ್ನೂ ಆಟ ಆಡಿಸ್ಕೊಂಡು ಹೋಗೋಕ್ಕಾಗ್ತೈತಿ ಅಂತಂದು. ಟೆರೆಸ್ಗೂ ಟೈಮಿಂಗ್ ಐತಿ. ಬೆಳಗ್ಗೆ 6ರಿಂದ 11 ಗಂಟೆವರೆಗೂ, ಸಂಜೆ 4ರಿಂದ 11 ಗಂಟೆ. ನೆಕ್ಸ್ಟ್ ಇಲ್ಲಿ ಅದ್ರ ಕೆಳಗನ AV ರೂಮ್ ಅಂತಂದು ಐತಿದು. AV ರೂಮ್ ಅಂತಂದ್ರೆ ನೀವು
ಪೆನ್ ಡ್ರೈವ್ ಒಳಗೆ ಮೂವಿ ಹಾಕೊಂಬಂದು ಥಿಯೇಟ್ರ್ ಫೀಲ್ ಬೇಕು ಅಂತಂದ್ರೆ ಇಲ್ಲಿ ಫ್ಯಾಮ್ಲಿ ಎಲ್ಲ ಬಂದು ಕುಂತ ಮೂವಿ ನೋಡ್ಬೋದು. ಸೇಮ್ ಥಿಯೇಟ್ರ್ ಫೀಲ ಇರ್ತೈತಿ. ಇಲ್ಲಿ ನೋಡ್ರಿ ಅದು ದೊಡ್ಡ ಸ್ಕ್ರೀನ್ ಐತಿ, ಪ್ರೊಜೆಕ್ಟರ್ ಐತಿ. ಆರಾಮಾಗಿ ನೀವು ಎ ಸಿ ರೂಮ್ನಾಗ ಚೆಂದಂಗೆ ಫ್ಯಾಮ್ಲಿ ಜೊತೆ ಎಲ್ಲ ಕುಂತು ಥಿಯೇಟ್ರ್ ಫೀಲ್ ಒಳಗೆ ನೀವು ಮೂವಿ ನೋಡ್ಕೊಂಡು ಹೋಗ್ಬೋದು. ಇದು ಎ ವಿ ರೂಮ್ ಅಂತಾರೆ ಇದಕ್ಕೆ. ಗೇಮ್ಸ್ ರೂಮ್ ಅದು ಐತಿ ಇದ್ರ ಬಾಜುನ. ಇದು ಗೇಮ್ಸ್ ರೂಮ್ ಒಳಗೆ ಚೆಸ್ಸು, ಕ್ಯಾರಮ್ಮು, ಆಮೇಲೆ ಸ್ನೂಕರ್ ಎಲ್ಲ ಐತಿ, ಟೇಬಲ್ ಟೆನ್ನಿಸು. ಇದೂ ಅಷ್ಟೇ, ಇವು ಎಲ್ಲನೂ ಎ ಸಿ ರೂಮ್ ಅದಾವು. ನೀವು ಬಂದು ಆರಾಮ ಎಷ್ಟೊತ್ತನ ಬೇಕಾದಂತ ಕುಂತು ಆಟ ಆಡಿ ಹೋಗ್ಬೋದು. ಬಿಲಿಯರ್ಡ್ಸ್ ಐತಿದು. ಇದು ಏರೋಬಿಕ್ಸ್, ಯೋಗ, ಇಲ್ಲಿ ಡ್ಯಾನ್ಸ್ ಕ್ಲಾಸಸ್ಸು ಕಂಡಕ್ಟ್ ಮಾಡ್ತಾರೆ. ಇಲ್ಲಿ ಏರೋಬಿಕ್ಸು, ಸಣ್ಣ ಹುಡುಗರು ಡ್ಯಾನ್ಸ್ ಕ್ಲಾಸು, ಯೋಗ, ಆಮೇಲೆ ಮೆಡಿಟೇಷನ್ ರೂಮ್ ಎಲ್ಲ ಇದೆ. ಇದು ಅಷ್ಟೇ ಎ ಸಿ ರೂಮ್ ಐತಿ. ಬೆಳಗ್ಗೆ ಈವ್ನಿಂಗ್ ಹಿಂಗೆ ವಾರದಾಗ 2 ದಿನ 3 ದಿನ ಒಂದೊಂದ್ರದ್ದು ಒಂದೊಂದು ಟೈಮಿಂಗಿಗೆ ಕ್ಲಾಸ್ ಇಟ್ಟಿರ್ತಾರೆ. ಇದು ವಾಶ್ರೂಮ್ ಇಲ್ಲೇ. ಸಿಯಾರ ಇಲ್ಲೇ ಡ್ಯಾನ್ಸ್ ಕ್ಲಾಸಿಗೆ ಬರ್ತಾಳೆ. ನೆಕ್ಸ್ಟ್ ಇದು ಜಿಮ್ಮು. ನೀವು ಬಂದಿಲ್ಲಲ್ಲ, ಒಳಗೆ ಬನ್ನಿ. ऐसे देखने के लिए ಇದು ಚೇಂಜಿಂಗ್ ಏರಿಯಾ, ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದಿಲ್ಲ. ಈ ಕಬೋರ್ಡ್ ಸಂಬಂಧ ಬ್ಯಾಗ್ಸ್ ಎಲ್ಲ ಇಡಬೇಕಾಗಿತ್ತನ್ನ ಇಲ್ಲಿ ಇಡೋದು. ಇವನ್ನೆಲ್ಲ ಜಿಮ್ಮು, ಎ ವಿ ರೂಮು, ಮೆಡಿಟೇಷನ್ ರೂಮು, ಪ್ಲೇ ಏರಿಯಾ, ಇವನ್ನೆಲ್ಲ ಟೆರೆಸ್ಸು, ಇವಕ್ಕೆಲ್ಲ ಟೈಮಿಂಗ್ಸ್ ಇರ್ತಾವೆ. ಟೆರೆಸ್ ಬೆಳಗ್ಗೆ 6ರಿಂದ 11 ಗಂಟೆವರೆಗೂ ಇರ್ತೈತಿ. ಸಂಜೆ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಇರ್ತೈತಿ. ಆಮೇಲೆ ಇದು ಅಪ್ಲಿಕೇಶನ್ ಇರ್ತೈತಿ. ಆ ಅಪ್ಲಿಕೇಶನ್ ಒಳಗೆ ಇವನ್ನೆಲ್ಲ ಯೂಸ್ ಮಾಡ್ಕೋಬೇಕಾಗಿತ್ತು. ನಾವು ಮೊದಲ ಟೈಮಿಂಗ್ ಸೆಟ್ ಮಾಡ್ಕೋಬೇಕು. ನಾವು ಜಿಮ್ಮಿಗೆ ಈ ಟೈಮಿಂದ ಈ ಟೈಮಿಗೆ ಬೇಕು ಅಂತಂದ್ರೆ ನಾವು ಯಾವ ಟೈಮಿಂಗಿಗೆ ಬುಕ್ ಮಾಡ್ಕೊಂಡಿರ್ತೀವಲ್ಲ ಆ ಟೈಮಿಂಗ್ ಅಷ್ಟೇ ಹೋಗ್ಬೋದು. ಒಂದು ಅಪ್ಲಿಕೇಶನ್ ಇರ್ತೈತಿ. ಆ ಅಪ್ಲಿಕೇಶನ್ ಥ್ರೂನ ನಾವು ಅದನ್ನು ಬುಕ್ ಮಾಡ್ಕೊಂಡು ಹೋಗ್ಬೇಕು. ಯಾವ ಫೆಸಿಲಿಟಿ ಯೂಸ್ ಮಾಡ್ಕೋಬೇಕಂದ್ರೂ ಹಂಗೆ ಯಾವ ಬೇಕು ಆ ಟೈಮಿಂಗಿಗೆಲ್ಲ ಹೋಗೋಕ್ಕಾಗೋದಿಲ್ಲ. ಇಲ್ಲೇ ಪ್ಲೇ ಸ್ಕೂಲ, ರೀಡಿಂಗ್ ಲಾಂಜ್ ಐತಿ. ಅಲ್ಲಿ ಬುಕ್ ತೊಗೊಂಡು ಆರಾಮಾಗಿ ಓದ್ಕೋತ ಕುಂಡಿರ್ಬೋದು. ಅದು ಅಷ್ಟೇ ಎ ಸಿ ಐತಿ. ಆಮೇಲೆ ಕುಂಡ್ರಾಕೋ ಫೆಸಿಲಿಟಿ ಭಾಳ ಚಲೋ ಐತಿ. ಇಲ್ಲೇ ಟಾಯ್ಲೆಟ್ ಐತಿ. ಇಲ್ಲೇ ಕೆಳಗಿನ ಫ್ಲೋರ್ನಾಗ ಒಂದು ಟಾಯ್ಲೆಟ್ ಐತಿ. ಇಲ್ಲಿ ಪ್ರೀ ಸ್ಕೂಲ್, ಇದನ್ನು ಪ್ರೀ ಸ್ಕೂಲು ಇಲ್ಲಿ 4 ತಿಂಗಳಿಂದ 11 ವರ್ಷದವರೆಗಿನ ಮಕ್ಕಳವರೆಗೂ ಎಲ್ಲ ನೋಡ್ಕೋತಾರೆ ಇವ್ರು. ಡೇ ಕೇರ್ ಟೈಪ್ ಇದೆ. ಈಗ ಕೆಲಸ ಮಾಡ್ತಿರ್ತಾರೋ ಪೇರೆಂಟ್ಸ್ ಹುಡುಗರನ್ನ ಎಲ್ಲಿ ಬಿಟ್ಟು ಹೋಗೋದು ಅಂತಂದು ಇದು ಮಾಡುವಾಗ ಇಂಥದ್ದೊಂದು ಆಪ್ಷನ್ ಇಟ್ಟಿರ್ತಾರೆ. ಇಲ್ಲಿ ಮಕ್ಕಳನ್ನ ಇಲ್ಲಿ ಬಿಟ್ಟು ಹೋಗ್ಬೋದು. ಬೆಳಗ್ಗೆ ಇದು 8 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಇರ್ತೈತಿ. ಸೊ ಮಕ್ಕಳು ಅಲ್ಲಿ ಕಲಿಯಾಕೂ ಆಗ್ತೈತಿ. ಆಮೇಲೆ ಅವ್ರಿಗೆ ದೀದಿಗಳು ಇರ್ತಾರೆ, ಅವ್ರು ತಿನ್ಸೋದು, ಅವ್ರನ್ನ ಕೇರ್ ಮಾಡೋದು ಎಲ್ಲ ಮಾಡ್ತಿರ್ತಾರೆ. ಇಲ್ಲಿ 2 ತಾಸಿಂದ ಒಂದು ಮಗುವಿಗೆ 2 ತಾಸಿಗೆ ನೀವು ಬಿಡೋರಿದ್ರಿ ಅಂದ್ರೆ ಇದ್ರ ಫೀಸ್ ತಿಂಗಳಿಗೆ 5,500. ನೀವು 6 ತಾಸು ಬಿಡೋರಿದ್ರಿ ಅಂತಂದ್ರೆ 11,000. ಸ್ವಲ್ಪ ಕಾಸ್ಟ್ಲಿನೇ ಐತಿಲ್ಲಿ, ಬಟ್ ಚಲೋ ಕೇರ್ ತೊಗೋತಾರೆ. ಆಮೇಲೆ ಸ್ವಲ್ಪ ಹಿಂಗೆ ಕಲಿಯೋ ಏಜ್ ಹುಡುಗು ಇದ್ವು ಅಂತಂದ್ರೆ 2 ವರ್ಷ 2.5 ವರ್ಷದ ಹುಡುಗು ಇದ್ವು ಅಂದ್ರೆ ಅವಕ್ಕೆಲ್ಲರಿಗೂ ಕುಂತ ABCD ಕಲಿಸೋದು, ಲೆಟರ್ಸ್ ಎಲ್ಲ ಬರೆಯೋಕೆ ಪ್ರಾಕ್ಟೀಸ್ ಟ್ರೇಸ್ ಮಾಡಿಸೋದೆಲ್ಲ ಮಾಡಿಸ್ತಾರೆ.
ಆಟದ ಸಾಮಾನು ಇಟ್ಟಿರ್ತಾರೆ. ಭಾಳ ಹುಡುಗರು ಒಂದು 3-4 ತಾಸು ಬಿಟ್ಟು ಹೋಗು ಪೇರೆಂಟ್ಸ್ ಇದ್ದು ಅಂದ್ರೆ ಅವ್ರನ್ನಲ್ಲೇ ಮಲಗಿಸುತ್ತಾರೆ, ಊಟನೂ ಅವರ ಮಾಡಿಸ್ತಾರೆ. ಇಲ್ಲಿ ನೋಡ್ರಿ ದೀದಿ ಮಾಡ್ಸತ್ತಾರ ಹುಡುಗಗೆ ಊಟ. ಇಲ್ಲೇ ಕಿಚನು ಇರ್ತೈತೆ. 4 ತಿಂಗಳ ಹುಡುಗರನ್ನ ಬಿಟ್ಟು ಹೋಗ್ಬೋದು ಅನ್ನಲ್ಲ. ಸೊ ಅವಕ್ಕೇನಾರ ಹಾಲು ಬೇಕಾಗಿತ್ತು ಅಂದ್ರೆ ಬಿಸಿ ಮಾಡಿ ಅವರ ಕುಡಿಸೋದು ಎಲ್ಲ ಮಾಡ್ತಾರೆ. ಹಿಂಗೆ ಬೆಡ್ಡೂ ಹಾಕಿರ್ತಾರೆ. ಇದು ಕಿಚನ್ ಐತಿ. ಮಕ್ಳಿಗೆ ಏನಾರು ಬೇಕಂದ್ರೆ ಅವರು ಮಾಡೇ ಕೊಡ್ತಾರೆ. ಇದು ಟಾಯ್ಲೆಟ್ ಇದೆ ಸಣ್ಣ ಹುಡುಗರದು. ಎಲ್ಲನೂ ಕ್ಲೀನ ನೀಟ ಭಾಳ ಚಂದ ಮೇಂಟೈನ್ ಮಾಡಿರ್ತಾರೆ. ಇದು ಪಾರ್ಕಿಂಗ್. ಇನ್ನು ಇಲ್ಲಿ ಒಂದು ಫ್ಲ್ಯಾಟಿಗೆ ಅಂದ್ರೆ ಸ್ವಂತ ಫ್ಲ್ಯಾಟ್ ತೊಗೊಂಡಿದ್ರು ಅಂತಂದ್ರೆ ಒಬ್ಬರಿಗೆ 2 ಪಾರ್ಕಿಂಗ್ ಇದು ಜಾಗ ಕೊಡ್ತಾರೆ. 2 ಕಾರ್ ನಿಲ್ಲಿಸುವಷ್ಟು ಜಾಗ ಕೊಡ್ತಾರೆ. ಸೊ ಇದು ಗ್ರೌಂಡ್ ಲೆವೆಲ್ ಪಾರ್ಕಿಂಗ್ ಇದೆ. ಇಲ್ಲೇ ಪಾರ್ಕಿಂಗ್ ಒಳಗನ ನಾ ಮೊದಲೇ ಹೇಳ್ದಂಗೆ ಜಾಗ ಕಡಿಮೆ ಇರ್ತೈತಿ. ಇಲ್ಲೇ ಇದ್ದಿದ್ದ ಜಾಗದೊಳಗನ ಎಲ್ಲನೂ ಫೆಸಿಲಿಟಿ ಇಲ್ಲೇ ಇದು ಮಾಡಿಬಿಟ್ಟಿರ್ತಾರೆ. ಒಂದೊಂದು ಬಿಲ್ಡಿಂಗ್ ಕೆಳಗನ ಹುಡುಗರು ಪ್ಲೇ ಏರಿಯಾ, ಬಾಸ್ಕೆಟ್ಬಾಲ್ ಏರಿಯಾ, ಟೆನ್ನಿಸ್ ಏರಿಯಾ ಎಲ್ಲನೂ ಮಾಡಿರ್ತಾರೆ. ಇಲ್ಲಿ ನೋಡ್ರಿ ಇದು ಪ್ಲೇ ಏರಿಯಾ ಮಾಡ್ಯಾರು ಸಣ್ಣ ಹುಡುಗರ್ದ. ಇಲ್ಲೇ ಜಾರು ಬಂಡಿ, ಜೋಕಾಲಿ ಅವೆಲ್ಲ ಇಟ್ಟಾರ. ಇದು ನೋಡ್ರಿ ಬಾಸ್ಕೆಟ್ಬಾಲ್ ಕೋರ್ಟ್. ಇದೊಂದು ಬಿಲ್ಡಿಂಗ್ ಕೆಳಗೆ ಇದನ್ನು ಬಾಸ್ಕೆಟ್ಬಾಲ್ ಕೋರ್ಟ್ ಮಾಡ್ಯಾರ. ಇದು ಟೇಬಲ್ ಟೆನ್ನಿಸ್ ಏರಿಯಾ. ಇದು ಎಲ್ಲ ಫೆಸಿಲಿಟಿ ಇದ್ದಂಗೂ ಆಗಿರಬೇಕು. ಅದಕ್ಕಂತಂದು ಸಪ್ರೇಟ್ ಜಾಗನೂ ಮಾಡೋಕ್ಕಾಗಿರೋದಿಲ್ಲಲ್ಲ. ಸೊ ಹಾಗಾಗಿ ಇರೋ ಜಾಗನ ಇಷ್ಟು ಚಂದ ಯೂಸ್ ಮಾಡ್ಕೊಂಡು ಎಲ್ಲ ಫೆಸಿಲಿಟಿನೂ ಮಂದಿ ಇದಿಲ್ಲ ಅಂತಂದು ಬಿಟ್ಟು ಹೋಗಿರಬಾರ್ದು. ಸೊ ಹಂಗೆ ಅನ್ನುವಂಗೆ ಮಾಡಿರ್ತಾರೆ. ಇಲ್ಲಿ ನೋಡ್ರಿ ನೈಟ್ ಆದ್ರೂ ಒಂದು ದಿನಕ್ಕೆ 3-4 ಸಲ ಸುತ್ತ ಕಾಂಪೌಂಡ್ ಎಲ್ಲ ಕ್ಲೀನ್ ಮಾಡ್ತಿರ್ತಾರೆ. ಕಸ ಇನ್ನೂ ಬೀಳಾರ್ದಂಗೆ ನೋಡ್ಕೊತಿರ್ತಾರೆ. ಈಗ ಪಾರ್ಕಿಂಗ್ ಗ್ರೌಂಡ್ ಲೆವೆಲ್ ಪಾರ್ಕಿಂಗ್ ನೋಡಿದ್ರಿ. ಬೇಸ್ಮೆಂಟ್ 1, 2 ಅಂತಂದು ಇನ್ನೂ 2 ಲೆವೆಲ್ ಪಾರ್ಕಿಂಗ್ ಅದಾವೆ. ಯಾಕಂದರೆ ಇಷ್ಟೆಲ್ಲ ಮನೆಗಳಿಗೆ ಪಾರ್ಕಿಂಗ್ ಜಾಗ ಅಷ್ಟೇ ಇದ್ರೆ ಗ್ರೌಂಡ್ ಲೆವೆಲ್ ಪಾರ್ಕಿಂಗ್ ಇದ್ರೆ ಸಾಕಾಗೋದಿಲ್ಲಲ್ಲ. ಸೊ ಹಾಗಾಗಿ ಪಾರ್ಕಿಂಗ್ ಮಾಡಿರ್ತಾರೆ. ಬೇಸ್ಮೆಂಟ್ 1, 2ದು ಪಾರ್ಕಿಂಗ್ ಮಾಡ್ಯಾರ. ಅದು ತೋರಿಸ್ತೇನೆ ನಾನು ನಿಮಗೆ. ಇಲ್ಲಿ ನೋಡ್ರಿ ಇದು ಬೇಸ್ಮೆಂಟ್ 1ದು ಪಾರ್ಕಿಂಗ್. ಇದಕ್ಕೆ ಸ್ಟ್ಯಾಕ್ ಪಾರ್ಕಿಂಗ್ ಅತ್ತಾರೋ. ಇಷ್ಟೆಲ್ಲ ಕಾರುಗಳನ್ನ ನಾವು ಒಂದೇ ಲೆವೆಲಿಗೆ ನಿಲ್ಲಿಸ್ತೀವಿ ಅಂದ್ರೆ ಆಗೋದಿಲ್ಲ. ಸೊ ಹಾಗಾಗಿ ಒಂದ್ರ ಮೇಲೆ ಒಂದು ಕಾರ್ ನಿಲ್ಲಿಸೋ ವ್ಯವಸ್ಥೆ ಮಾಡಿರ್ತಾರೆ. ಇಲ್ಲಿ ನೋಡ್ರಿ ಅಲ್ಲಿ ಯಾವಾಗ ಬೇಕಂದ್ರೂ ಆವಾಗ ನಮ್ಮ ಕಾರ್ ಮ್ಯಾಲಿತ್ತು ಅಂತಂದ್ರೆ ಅದನ್ನ ನಾವು ಯಾವಾಗ ಫೋನ್ ಮಾಡಿ ಹೇಳಿದ್ವಿ ಅಂತಂದ್ರೆ ಅವ್ರು ತೆಗೆದು ಕೆಳಗೆ ನಿಲ್ಸಿರ್ತಾರೆ. 24/7 ಅವರು ಅಲ್ಲಿ ಆಪ್ರೇಟ್ ಮಾಡೋಕ್ಕಿರ್ತಾರೆ ಪಾರ್ಕಿಂಗ್ ಒಳಗೆ. ಇದೆಲ್ಲನೂ ಅಷ್ಟ 9 ಬ್ಲಾಕಿಗೆ ಇಂಟರ್ ಕನೆಕ್ಟ್ ಆಗಿರ್ತೈತಿ. ನಾವು ಯಾವ ಬ್ಲಾಕಿಂದ ಬೇಕಾದ್ರೂ ಕೆಳಗೆ ಬಂದ ಕೂಡಲೇ ಆ ಪಾರ್ಕಿಂಗ್ ರೀಚ್ ಆಗ್ತೀವಿ. ಈಗ ಬೇಸ್ಮೆಂಟ್ 2ಗೆ ಹೋಗೋಣಂತ. ಇಲ್ಲಿನೂ ಅಷ್ಟೇ, ಇಲ್ಲಿನೂ ಸ್ಟ್ಯಾಕ್ ಪಾರ್ಕಿಂಗ್ ಐತಿ. ನಾವು ಯಾವ ಬ್ಲಾಕಿಂದ ಬೇಕಂದ್ರೂ ಕೆಳಗೆ ಕನೆಕ್ಷನ್ ಇದ್ದೇ ಇರ್ತೈತಿ. ಲಿಫ್ಟಿಂದ ಬಂದು ಡೈರೆಕ್ಟ್ ಅಲ್ಲೇ ಬಂದು ಹೋಗ್ಬೋದು. ನಮ್ಮ ಮನೆ ಇಂಟರ್ಕಾಮಿಂದ ಫೋನ್ ಮಾಡಿದ್ರು ಅವ್ರು ನಮ್ಮ ಕಾರ್ ತೆಗೆದ ಕೆಳಗೆ ಮ್ಯಾಲೆ ಇತ್ತಂದ್ರೆ ಪಟ್ಟಂತ ತೆಗೆದ ಕೆಳಗೆ ನಿಲ್ಲಿಸಿರ್ತಾರೆ. ಇದು ನೋಡಿರಿ ಲಿಫ್ಟ್ ಲಾಬಿ, ಅಲ್ಲೇ ಡೈರೆಕ್ಟಾಗಿ ಬರ್ಬೋದು. ಇಲ್ಲೇ ಒಂದು ಫ್ಲೋರ್ ಒಳಗೆ ಹಿಂಗೆ 4 ಮನೆ ಇರ್ತಾವೆ. 2 ಲಿಫ್ಟ್ ಇರ್ತಾವೆ. ಇಲ್ಲೇ ಹಿಂದೆ ಸ್ಟೆಪ್ಸ್, ಲಿಫ್ಟ್ ವರ್ಕ್ ಆಗ್ಲಾರ್ದಾಗ ಸ್ಟೆಪ್ಸ್. ಇಲ್ಲಿ ಸೆಕ್ಯೂರಿಟಿ ಸಿಸ್ಟಮ್ ಹೆಂಗಿರ್ತೈತೆ ಅಂದ್ರೆ 3 ಗೇಟ್ ಅದಾವೆ. 3 ಗೇಟಿಗೆ 24 ತಾಸು ಸೆಕ್ಯೂರಿಟಿಗಳು ಇರ್ತಾರೆ. ಇಲ್ಲಿ ಕೆಲಸದವರು ಇಲ್ಲಿ ಕೆಲಸಕ್ಕೆ ಜಾಯ್ನ್ ಆಗಬೇಕಾಗಿತ್ತು ಅಂತಂದ್ರೆ ಅವರು ಒಂದು ಫಾರ್ಮ್ ಫಿಲ್ ಮಾಡಿ ಪೊಲೀಸ್ ವೆರಿಫಿಕೇಷನ್ ಮುಗಿಸ್ಕೊಂಡು ಬಂದಮೇಲೆ ಅಷ್ಟೇ ಇಲ್ಲಿ ಅವ್ರು ಕೆಲಸ ಮಾಡೋಕೆ ಅಲೌ ಮಾಡ್ತಾರೆ. ಆಮೇಲೆ ದಿನ ಅವ್ರು ಬರಬೇಕಂದ್ರೆ ಅವ್ರಿಗೊಂದು ಕಾರ್ಡ್ ಕೊಟ್ಟಿರ್ತಾರೆ. ಆ ಕಾರ್ಡ್ ತೋರಿಸಿ ಸೆಕ್ಯೂರಿಟಿದವ್ರಿಗೆ ತೋರಿಸಿದ ಮೇಲೆ ಅವ್ರನ್ನ ಒಳಗೆ ಬಿಡ್ತಾರೆ. ಒಳಗೆ ಬಂದ ಕೂಡಲೇ ನಮಗೆ ಆಲ್ರೆಡಿ ನೋಟಿಫಿಕೇಷನ್ ಬರ್ತೈತಿ, ಕೆಲಸದವ್ರು ಆಲ್ರೆಡಿ ನಿಮ್ಮ ಕಂಪೌಂಡ್ ಒಳಗೆ ಬಂದಾರ ಅಂತಂದು. ಸೊ ಕೆಲಸದವ್ರು ಒಬ್ಬರು ಮನೆ ಮಾಡಿ ನಾ ಕೆಲಸಕ್ಕೆ ಬಂದಿಲ್ಲ ಅಂತ ಸುಳ್ಳು ಹೇಳುವಂಗೂ ಇಲ್ಲ. ಆಮೇಲೆ ಡೆಲಿವರಿದವ್ರು ಸ್ವಿಗ್ಗಿ, ಝೊಮ್ಯಾಟೊ ಮತ್ತು ಯಾವ್ದಾರು ನೀವು ಗ್ರೋಸರಿ ಡೆಲಿವರಿ ಇತ್ತಂತಂದ್ರೆ
ಅವರು ನಮ್ಮ ಮನೆಗೆ ಡೆಲಿವರಿ ಕೊಡಕ್ಕೆ ಬರತ್ತಾರ ಅಂತಂದ್ರೆ ಅವ್ರಿಗೆ ನಾವು ಪರ್ಮಿಷನ್ ಎಕ್ಸೆಪ್ಟ್ ಮಾಡಿದ್ರೆ ಅಷ್ಟೇ ಅವ್ರು ನಮ್ಮ ಮನೆ ತನಕ ಬರ್ತಾರೆ. ನಾವೇನಾರೇ ಎಕ್ಸೆಪ್ಟ್ ಮಾಡಲಿಲ್ಲ, ಪರ್ಮಿಷನ್ ಅವ್ರಿಗೆ ಕೊಡಲಿಲ್ಲ ಅಂತಂದ್ರೆ ಅವ್ರು ಹಂಗೆ ಒಳಗೆ ಬರೋಕೆ ಆಗೋದೇ ಇಲ್ಲ. ಇಲ್ಲಿ ನೋಡ್ರಿ, ಪ್ರತಿಯೊಂದೂ ಇವು ಬಾಲ್ಕನಿ ಅದಾವ. ಇಲ್ಲಿ ಯಾಕೆ 15 ಫ್ಲೋರಿಗೆ ರಿಸ್ಟ್ರಿಕ್ಟ್ ಮಾಡ್ಯಾರ ಅಂತಂದ್ರೆ ಏರ್ಪೋರ್ಟ್ ಭಾಳ ಹತ್ತಿರ ಐತಿ. ಫ್ಲೈಟ್ ಲ್ಯಾಂಡ್ ಆಗುವಾಗ, ಟೇಕ್ ಆಫ್ ಆಗುವಾಗ ಪ್ರಾಬ್ಲಮ್ ಆಗಬಾರ್ದು ಅನ್ನೋದಕ್ಕೆ 15 ಫ್ಲೋರ್ ಐತಿ. ಇಲ್ಲ ಅಂತಂದ್ರೆ ಇಲ್ಲೂ ಅಷ್ಟೇ, ಮುಂಬೈದಾಗ ನೋಡೇ ಇರ್ತೀರಿ ನೀವು, ತಲೆ ಮ್ಯಾಲೆ ಮಾಡಿದ್ರೆ ಹಾಕೊಂಡಿರೋ ಟೊಪ್ಪಿಗೆ ಕೆಳಗೆ ಬೀಳ್ತೈತೆ ಅಂತ, ಅಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಇರ್ತಾವೆ. ಸೊ ಇಲ್ಲಿ ಏರ್ಪೋರ್ಟ್ ಹತ್ತಿರ ಇರೋ ಕಾರಣಕ್ಕೆ ಇದನ್ನು 14ರಿಂದ 15 ಫ್ಲೋರಿಗೆ ಅಷ್ಟೇ ನಿಲ್ಸಾರ. ಇದು ಗೋದ್ರೇಜ್ದವ್ರ ಪ್ರಾಪರ್ಟಿ. ಇಲ್ಲಿ ನಮ್ದು ಒಂದು ಫ್ಲ್ಯಾಟದ ಜಾಗ ಎಷ್ಟೈತಿ ಅಂತಂದ್ರೆ 800 ಸ್ಕ್ವೇರ್ ಫೀಟ್. ನೀವೇನಾರೇ ಇಲ್ಲಿ ಫ್ಲ್ಯಾಟ್ ಬೈ ಮಾಡೋರಿದ್ರಿ 2 BHK ಫ್ಲ್ಯಾಟ್ ಅಂತಂದ್ರೆ ಇದ್ರ ಪ್ರೆಸೆಂಟ್ ರೇಟ 2,20,00,000. ನೀವೇನಾರೇ ಸ್ವಲ್ಪ ಜಾಗ ಜಾಸ್ತಿ ಮಾಡ್ಕೊಂಡು 4 BHK ಬೈ ಮಾಡತ್ತೀರನ್ನ 4.25 ಕೋಟಿ. ನಾವಿರೋ ಸೈಡ್ ವ್ಯೂ ಬೇಕಾಗಿತ್ತು ಅಂತಂದ್ರೆ ಸ್ವಲ್ಪ ರೇಟ್ ಜಾಸ್ತಿ. ಈ ಕಡೆ ಸೈಡ್ ವ್ಯೂ ಬೇಕಾಗಿತ್ತು ಅಂದ್ರೆ ಅದ್ರೊಳಗೆ ಒಂದು 10-20 ಲಕ್ಷ ಕಡಿಮೆ ಅಷ್ಟೇ. ಪ್ರಾಪರ್ಟಿ ವೈಸ್ ಫೆಸಿಲಿಟಿ, ಸೆಕ್ಯೂರಿಟಿ ಎಲ್ಲನೂ ದಿ ಬೆಸ್ಟ್ ಇರುವಂಗೆ ಕವರ್ ಮಾಡಿರ್ತಾರೆ. ಎಲ್ಲೂ ಯಾವುದೇ ಟೈಮಿಗೂ ಏನೂ ಕಿರಿಕಿರಿ ಆಗ್ಲಾರ್ದಂಗೆ ಇರೋದಕ್ಕನೇ ಇಲ್ಲಿ ರೆಂಟು ಜಾಸ್ತಿ. ಆಮೇಲೆ ಮತ್ತು ನೀವು ಪರ್ಚೇಸ್ ಮಾಡೋಕತ್ತಂದ್ರೆ ಫ್ಲ್ಯಾಟ್ ರೇಟು ಜಾಸ್ತಿ. ನೋಡಿದ್ರಲ್ಲ, ಇವತ್ತಿಂದ ನಮ್ಮ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯ್ತು ಅನ್ಕೋತೀನಿ. ಮತ್ತು ಮುಂದಿನ ವಿಡಿಯೋ ಒಳಗೆ ಸಿಗೋಣಂತೆ. ಅಲ್ಲಿವರೆಗೂ ನಮಸ್ಕಾರ.